ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಈ ಚೆನ್ನಾಗಿ ನೆಲ್ಲಿಕಾಯಿನ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಉಪ್ಪು ಮತ್ತು ಚಿಟಿಕೆ ಅರಿಶಿನ ಹಾಕಿ ಒಂದು ರಾತ್ರಿ ಪೂರ್ತಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಉಪ್ಪಿನ ನೀರಲ್ಲಿ ಇದು ನೆನಿಬೇಕು. ನೆಕ್ಸ್ಟ್ ಮಾರ್ನಿಂಗು ತೆಗೆದು ನೋಡಿದಾಗ ಇಲ್ಲಿ ಉಪ್ಪಿನ ನೀರು ಬಿಟ್ಟಿರುತ್ತೆ. ಇವಾಗ ಇವನೊಂದು ನ್ಯೂಸ್ ಪೇಪರ್ ಮೇಲೆ ಹಾಕಿ ಬಿಸಿಲಿಗೆ ಒಣಗಿಸಿ ತಗೊಳ್ಳೋದು. ಒಂದು 3 ರಿಂದ 4 ಗಂಟೆ ಬಿಸಿಲಿಗೆ ಚೆನ್ನಾಗಿ ಒಣಗಬೇಕಿದು. ಗ್ರೀನ್ ಕಲರ್ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಒಣಗಬೇಕು. ಬಿಸಿಲಿಗೆ ಒಣಗಕ್ಕಿಟ್ಟಿದ್ದೀನಿ. ಬಿಸಿಲಿಗೆ ಒಣಗಿದ ಮೇಲೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಈ ಥರ ಕಾಣಿಸ್ತಿರುತ್ತೆ. ಇವಾಗ ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಇದೆ. ಬನ್ನಿ ಇವಾಗ ಉಪ್ಪಿನಕಾಯಿ ಮಾಡೋಣ. ಒಂದು ಬಾಣಲಿನಲ್ಲಿ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. 1 ಕಪ್ ಎಣ್ಣೆ ಆಗಿದ್ರೆ ಸಾಕು. ನಾನಿಲ್ಲಿ ಆಮ್ ಅಚಾರ್ ಮಸಾಲಾನ ರೆಡಿಮೇಡ್ ಪ್ಯಾಕೆಟಿಂದ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಸೂಪರ್ ಸಖತ್ ಟೇಸ್ಟಿ ಕೂಡ ಆಗ್ತವೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ 2 ಟೇಬಲ್ ಸ್ಪೂನು ನಾನು ಈ ಮಸಾಲೆ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಮಸಾಲ ನೀವು ಯಾವ ಗ್ರೋಸರಿ ಸ್ಟೋರ್ಗೆ ಹೋದರೂ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್, ಖಾರದ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನು ಖಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ಆರಿರೋ ಎಣ್ಣೆಯನ್ನು ಇದಕ್ಕೆ ಹಾಕೊಳ್ಳೋದು. ಎಣ್ಣೆ ಮಾತ್ರ ಕೋಲ್ಡ್ ಆಗಿರೋ ಎಣ್ಣೆಯನ್ನು ಇದಕ್ಕೆ ಹಾಕೋದು. ಕಾಯ್ದು ಆರಿರಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋದು ಎಣ್ಣೆ ಹಾಕಿದ ಮೇಲೆ. ಇವಾಗ ಇನ್ಸ್ಟೆಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದು 1 ವರ್ಷದವರೆಗೂ ಇಟ್ಟು ಕೂಡ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಮಸಾಲೆ ಕಡಿಮೆ ಜಾಸ್ತಿ ಆದರೂ ಕೂಡ ಮತ್ತೆ ನೀವು ಹಾಕೋಬಹುದು. ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಾನು ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.